ಮಧುಗಿರಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ನೀತಿ ವಿರುದ್ಧ ಮಧುಗಿರಿ ಬಿಜೆಪಿ ಮಂಡಲ ವತಿಯಿಂದ ಅಧ್ಯಕ್ಷ ಹನುಮಂತರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಬಿಜೆಪಿ ಜಿಲ್ಲಾ ಕಚೇರಿಯಿಂದ ಆರಂಭಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಯಾತ್ರೆಯ ಮೂಲಕ ಸಾಗಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಘಟಕದಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಉದ್ದೇಶ ಕಡುಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆರ್ಥಿಕ ದಿವಾಳಿತನ ನೀತಿಗೆಟ್ಟ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿಯತ್ತ ಸಾಗ್ತಾ ಇದೆ. ಯಾಕೆಂದರೆ ಎಲ್ಲ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೂ ಇವತ್ತು ಯಾವುದೇ ರೀತಿಯ ಕೈಗೆಟುಕುವಂಥ ಪರಿಸ್ಥಿತಿ ಸಿಕ್ಕಿದೆ. ಯಾಕೆಂದರೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, KB ಒಂದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರೈತರ ಹಾಲಿನ ದರ ಇರ್ಬೋದು. ಈಗ 5 ರೂಪಾಯಿ ಸಾಮಾನ್ಯ 4 ರೂಪಾಯಿ ಏರಿಸಿದ್ದಾರೆ. ಸಾಮಾನ್ಯ ಜನ ಹೇಗೆ ಜೀವನ ಮಾಡಬೇಕು ಇದಕ್ಕೆ ಅವ್ರಿಗೇನು ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಮಾಡಿದ್ದಾರೆ. ಈ ಉದ್ದೇಶ ಇಷ್ಟೇ, ಅವರು ಎಲ್ಲ ಪ್ರತಿಯೊಂದು ಇದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ರೈತರಿಗೆ ಹಾಲಿನ ದರ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 ರೂಪಾಯಿ ಕೊಟ್ಟಿಲ್ಲ ಇದುವರೆಗೂ. ಹಿಂದೆ ಇದ್ದ ಯಡಿಯೂರಪ್ಪ ಸರ್ಕಾರ ರೈತರಿಗೆ 4 ರೂಪಾಯಿ ಸಬ್ಸಿಡಿ ಅನುದಾನ ಕೊಡೋರು, ಸಬ್ಸಿಡಿ ಕೊಡೋರು. ಈ 1 ರೂಪಾಯಿ ಅನುದಾನ ಇಲ್ಲ. SC ST ಹಣ ನುಂಗಿದು ನೀರು ಕುಡಿದಿದ್ದಾರೆ. ಮೂಡ ಹಗರಣ ಮುಚ್ಚಾಕಿದ್ದಾರೆ. ಈ ವಾಲ್ಮೀಕಿ ಹಗರಣ ದುಡ್ಡು ಮುಚ್ಚಾಕ್ಬಿಟ್ಟು ತಿಂದು ತೆಗ್ಬಿಟ್ಟಿದ್ದಾರೆ. ಈಗಿನ್ನ ಈ ಒಂದು ಬೆಲೆ ಏರಿಕೆ ಇದರಲ್ಲಿ ರೈತರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ತುಂಬ ಬರೆ ಎಳೆದ್ಬಿಟ್ಟು ಈ ಸರ್ಕಾರ ಮೋಸ ಮಾಡಿದೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರಿಗೆ ಯಾಮರಿಸ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ದುರಾಡಳಿತ ಸರ್ಕಾರ ಅಂತ ಅಂದ್ಬಿಟ್ಟು ನಾನು ಈಗ ಅದು ಖಂಡಿಸ್ತೀನಿ. ಇದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಇನ್ನೂ ಒಂದು ಏನಂದರೆ, ಈ ಸಾಮಾನ್ಯ ಜನರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ OPD ಚಾರ್ಜಸ್ಸು ಅದು ಸಾಮಾನ್ಯ ಜನರಿಗೆ ಅಂತ ಕಡು ಬಡವರು ಅಂತ ಹೋಗೋಂಥ ಹಾಸ್ಪಿಟ್ಲಲ್ಲಿ ಒಂದು OPD ಚಾರ್ಜಸ್ ಜಾಸ್ತಿ ಮಾಡೋಂಥ ಇವರಂಥ ಭಾಳಷ್ಟು ಮುಟ್ಟಾಡರು ಯಾರೂ ಇಲ್ಲ ಈ ಸರ್ಕಾರದಲ್ಲಿ. ಇವ್ರೇನು ಆರೋಗ್ಯ ಇಲಾಖೆ ಏನಾಗ್ತಾ ಸಚಿವರು ಏನು ಮಾಡ್ತಾ ಇದ್ದಾರೆ? ನಿದ್ದೆ ಹೋಗ್ತಾ ಇದ್ದಾರೆ ಅವರು. ಕೃಷಿ ಸಚಿವರು ಏನು ರೈತರೆಲ್ಲ ಪಂಪ್ಸೆಟ್ ಕರೆಕ್ಟಾಗಿ ಪಂಪ್ಸೆಟ್ ಡೆಲಿವರಿ ಮಾಡ್ತಾಯಿಲ್ಲ, 3 ಲಕ್ಷ ಕಟ್ಟಿಸ್ಕೊತಾ ಇದ್ದಾರೆ. ಯಾಕೆ? ಏನು ಇದರಲ್ಲೂ ನಿಮ್ಮ ಗೋಲ್ಮಾಲ್ ನಡೀತಾ ಇದೆ ಅಂತ ಎಲ್ಲರೂ ಗೊತ್ತಿದೆ. ಸ್ಮಾರ್ಟ್ಸ್ ಮೀಟ್ರ್ ಆಗ್ತಾ ಇದ್ದಾರೆ. 900 ರೂಪಾಯಿ ಬೇರೆ ಸ್ಟೇಟಲ್ಲಿದೆ, ನಮ್ಮ 9,000 ರೂಪಾಯಿ ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಇದು? ಅಲ್ಲಿರೋ ಅವರು ಸರ್ಕಾರದವ್ರು ಕೊಡೋದೇನು? ನಮ್ಮ ಸರ್ಕಾರದಲ್ಲಿ ಇಷ್ಟು ದಿಢೀರ್ನ ಏನಕ್ಕೆ ರೈತರ ಮೇಲೆ ಬರ ಎಳೆಯೋದೇನು? ಇಂಥ ನೀತಿಗೆಟ್ಟ ಸರ್ಕಾರಕ್ಕೆ ನಾವು ಉಳಿಬೇಕಾಯ್ತು. ಈಗಲೇ ಹೇಳ್ತೀವಿ, ಈ ಸರ್ಕಾರ ಈ ಕೂಡಲೇ ಎಲ್ಲ ವಾಪಸ್ ತೊಗೊಂಡ್ರೆ ಸರಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ನಮ್ಮ ಮಧುಗಿರಿ ಬಂಧನನ್ನು ಆಚರಣೆ ಮಾಡೋದಕ್ಕೆ ಈ ಮೂಲಕ ನಾವು ತಿಳಿಸ್ತೀನಿ. ಈ ಪ್ರತಿಯೊಂದನ್ನು ಕೈಗೆಟಕದಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ರೈತರಿಗಾಗ್ಬೋದು, ಮಧ್ಯಮ ವರ್ಗದಾಗ್ಬೋದು, ಆಟೋದ ಚಾಲಕರಿಗಾಗ್ಬೋದು, ಪ್ರತಿಯೊಬ್ಬರೂ ಸಹ ಇವತ್ತು ಬಹಳಷ್ಟು ನೊಂದಿದ್ದಾರೆ. ಕೆಟ್ಟ ಆರ್ಥಿಕ ನೀತಿಗಳಿಂದ ಇವತ್ತು ಈ ಏನು 14 ಬಾರಿ ನಾನು ಬಜೆಟ್ ಮಂಡನೆ ಮಾಡಿದಂಥ ಪುಂಗ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ. ನಾನು ಈ ಮೂಲಕ ಹೇಳ್ತೀನಿ ಇಷ್ಟೇ, ನಿಮಗೆ ಅಷ್ಟು ಆರ್ಥಿಕ ಜ್ಞಾನ ನಿದ್ದಿದ್ರೆ ಇಷ್ಟು ಆರ್ಥಿಕ ಈ ನೀತಿನ ಕಳಪೆಯಾಗಿ ನೀವು ಘೋಷಿಸಿದ್ರಲ್ಲ ಗ್ಯಾರಂಟಿಗಳಿಗೆ, ಆ ಗ್ಯಾರಂಟಿಗಳಾದ್ರೂ ಬರ್ತಾ ಇದ್ದಾವೆ ಕರೆಕ್ಟಾಗಿ? ಗ್ಯಾರಂಟಿಗಳು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆ 3 ತಿಂಗಳಿಗೊಂದ್ಸತಿ ಬರ್ತಾ, 2 ತಿಂಗಳು 3 ತಿಂಗಳು ದುಡ್ಡು ಎಲ್ಲೋದ್ವು ಇದೆಲ್ಲ. ಹಾಂ ಹೌದಾ? ನೋಡಿ ಈ ಮದ್ಯ ನೀತಿಗಳು ಈ ಒಂದು ಮಾಡಿದ್ದಾರೆ. ಸಾಮಾನ್ಯ ಏನೋ ಈಗೆಲ್ಲ ಈ ದುಡ್ಡು ಎಲ್ಲಿ ಹೋಗುತ್ತೆ? 2,000 ರೂಪಾಯಿ ಕೊಟ್ರಲ್ಲ, ಆ ದುಡ್ಡು ಕಿತ್ಕೊಂಡು ಈ ಕಡೆಯಿಂದ ಕಿತ್ಕೊಂಡು ಕಳಿಸ್ತಾ ಇದ್ದಾರೆ. 2,000 ಕೊಟ್ಟರೆ ಇಲ್ಲ 10,000 ರೂಪಾಯಿ ಕಿತ್ಕೊತಾರೆ ಯಜಮಾನರ ಹತ್ರ. ಈ ನೀತಿನ ನಾವು ಈ ಕೂಡಲೇ ಭಾಳಷ್ಟು ಖಂಡಿಸ್ತಾ ಇದ್ದೀನಿ. ಆರ್ಥಿಕ ನೀತಿ ಇರ್ಬೋದು, ಬಿತ್ತನೆ ಬೀಜ ರೈತರಿಗೆ ಇವತ್ತು ಮಳೆ ಇಲ್ಲ. ಇದು ಮಧುಗಿರಿ ಬರನಾಡು ಪ್ರದೇಶ, ಇದು ಭಾಳಷ್ಟು ಹಿಂದುಳಿದ ಪ್ರದೇಶ. ಇದರಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಬಿತ್ತನೆ ಬೀಜಲ್ಲಿ ಸುಮಾರು ಬೇಕಾಬಿಟ್ಟಿ ಮಾಡ್ತಾಯಿದ್ದಾರೆ. ಕೃಷಿ ಮಂತ್ರಿಗಳೇ ನಾನು ಹೇಳ್ತೀನಿ, ನೀವು ಈಗಲಿಂದ ನಾವು ಹೇಳೋದಿಷ್ಟೇ, ಈಗಲಿಂದ ರೈತರಿಗೆ ಏನು ಅದು ಹೇಳಿದಿರಿ, ಬಿತ್ತನೆ ಬೀಜ ಸಬ್ಸಿಡಿನ ಕೊಟ್ಟು ಈಗೇನು ಅದು 40% 50% ಏರಿಸಿದಿರಿ, ಈ ಕೂಡಲೇ ಇಳಿಸ್ಬೇಕು. ಇಲ್ಲಾಂದರೆ ಮುಂದಿನ ದಿನ ರೈತರ ಮುಖ ರಾಜೀನಾಮೆ ಕೊಟ್ಟು ತೊಲಗಬೇಕು. ನಿಮ್ಮ ಕೈಲಿ ಆಗೋದಿಲ್ಲ. ನಿಮ್ಮ ನೀತಿಗೆಟ್ಟ ಆರ್ಥಿಕ ನೀತಿಗಳಿಂದ ಇವತ್ತು ರಾಜ್ಯ ದಿವಾಳಿ ಎದ್ದೋಗಿದೆ. ಹೀಗಾಗಿ
ಇವತ್ತು ನಾನು ಈ ಮೂಲಕ ಕೇಳೋದಿಷ್ಟೇ, ನಾವು ಬೇಡಿಕೆಗಳು ಇಟ್ಟಿದ್ದೀವಿ, ಆ ಬೇಡಿಕೆ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡೋವರೆಗೂ ನಾವು ಹೋರಾಟ ನಿರಂತರವಾಗಿರುತ್ತೆ ಅಂದ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವತಿಯಿಂದ ನಮ್ಮ ಹನುಮಂತ ರೆಡ್ಡಿಯವರ ಖ್ಯಾತ ವಕೀಲರ ನೇತೃತ್ವದಲ್ಲಿ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರೋಧ ನೀತಿಯನ್ನು ಹೀಯಾಳಿಸಿ ಹಾಗೂ ಧಿಕ್ಕಾರ ಕೂಗುತ್ತಾ ಇವತ್ತು ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಕಾರಣ, ಹಾಲಿನ ದರವನ್ನು ಕಾಂಗ್ರೆಸ್ ಸರ್ಕಾರ 2 ವರ್ಷದಲ್ಲಿ 9 ಬಾರಿ ಏರಿಸಿದೆ. ಹಾಲಿನ ದರ ರೈತರಿಗೆ ಕೊಟ್ರ, ಗ್ರಾಹಕರಿಗೆ ಕೊಟ್ರ? ಇಲ್ಲ, ಇವರು ಲೂಟಿ ಹೊಡಿತಾರೆ. ಪ್ರತಿಯೊಂದು KMF ಇದರಲ್ಲಿ ಹಣವನ್ನು ಲೂಟಿ ಹೊಡಿತಾರೆ. ನಾವು ಭ್ರಷ್ಟಾಚಾರವನ್ನು ನಿಯಂತ್ರಿಸ್ತೀವಿ. ಭ್ರಷ್ಟಾಚಾರ BJP ಮಾಡಿದಂಥ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿ ಪಳ್ಳು ಬಸವಣ್ಣನ ಕೊಟ್ಟಂಥ ಸರ್ಕಾರ ಇವತ್ತು 60% ಭ್ರಷ್ಟತೆಯನ್ನು ತೋರಿಸಿದೆ. ಈ ಭ್ರಷ್ಟತೆಯನ್ನು ಖಂಡಿತವಾಗಿ ನಾವು ಹೋಗ್ಲಾಡ್ಸೋವರೆಗೂ, ಅನಿರ್ದಿಷ್ಟದವರೆಗೂ ಮುಷ್ಕರ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡುವಂತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರತಿ ಮಂಡಲದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಏರಿಕೆ, ಪೆಟ್ರೋಲ್ ದರ, ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ದರ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಇವ್ರು ಯಾಕೆ ಈ 2 ರೂಪಾಯಿ ಏರಿಸಿದ್ರು? ಇದಕ್ಕಿದ್ದಂಗೆ ದಿಢೀರ್ನ ಆಗಲೇ ಒಂದು ಸಾರಿ 3 ರೂಪಾಯಿ ಏರಿಸಿದ್ರು, ಈಗ 2 ರೂಪಾಯಿ ಏರಿಸಿದ್ರು. 5 ರೂಪಾಯಿ ಪೆಟ್ರೋಲ್ ದರ ಏರಿಸಿದ್ರೆ ಎಲ್ಲ ಗ್ರಾಹಕರನ್ನು ಎತ್ತಿ ಮೇಲೆ ಬೀಳ್ತದೆ. ಇವತ್ತು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಸಾಲ, ಇವತ್ತು ಒಬ್ಬೊಬ್ಬ ಪ್ರಜೆ ಮೇಲೆ 2 ಲಕ್ಷ ಸಾಲದ ಹೊರೆ ಇದೆ. ನಮ್ಮ ಸಂಸಾರ ಸಾಕೋದೇ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಯುವಕ ಇರ್ಬೋದು, ಹುಡುಗ ಇರ್ಬೋದು, ಅವನ ಮೇಲೆ ಇವತ್ತು ಸಾಲ ಏರಿಸಿ ಭ್ರಷ್ಟ ಆಡಳಿತವನ್ನು ನಡೆಸಿದೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯಲು ನಮ್ಮ ಜನಗಳು ಮುಂದುವರಿಬೇಕು, ಇದನ್ನು ನಾವು ವಿರೋಧಿಸಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಮಂಡಲ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮಧುಗಿರಿ ಮಂಡಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ವಕೀಲರು ಆದಂಥ ಹನುಮಂತ ರೆಡ್ಡಿ ಅವರ ನೇತೃತ್ವ, ಮುಖ್ಯವಾಗಿ ನಿಮ್ಮೆಲ್ಲರ ನೇತೃತ್ವ, ಮುಂಭಾಗದಲ್ಲಿ ಎಲ್ಲ ಇರುವಂಥ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಒಂದು ಮಧುಗಿರಿ ತಾಲೂಕಿನಲ್ಲೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡಲ ವತಿಯಿಂದ ಇವತ್ತು ಪ್ರತಿಭಟನೆ, ಬೆಲೆ ಏರಿಸಿರ್ತಕ್ಕಂಥ ಪ್ರತಿಭಟನೆ ಸಾಗ್ತಾ ಇದೆ ಬಂಧುಗಳೇ. ಇವತ್ತು ನಾವು ಈಗಾಗಲೇ ಹೇಳಿದ್ರು ಇಬ್ಬರೂ, ಹಾಲು 9 ರೂಪಾಯಿ ರೈಸ್ ಮಾಡಿದ್ರು 2 ವರ್ಷದಲ್ಲಿ. ಆಮೇಲೆ ವಿದ್ಯುತ್ ಶಕ್ತಿ 36 ಪೈಸೆ ರೈಸ್ ಮಾಡಿದ್ರು 2 ವರ್ಷದಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಇವತ್ತು ಡೀಸೆಲ್ 2 ರೂಪಾಯಿ ಮಾಡಿದ್ರು ರೈಸು. ಆ 2 ರೂಪಾಯಿ ಎಲ್ಲೆಲ್ಲಿ ಹೊಡೆಯುತ್ತೆ? ಎಲ್ಲ ಬೆಳಿಗ್ಗೆಯಿಂದ ನಾವು ತಿನ್ನೋದು ಸಾಯಂಕಾಲದ ಮುಗಿಸೋ ತನಕ ಆ ಅಗತ್ಯ ಬೆಲೆಗಳ ಮೇಲೆ, ಆ ಉತ್ಪನ್ನಗಳ ಮೇಲೆ ಆ ರೇಟು ಅನ್ವಯಿಸುತ್ತೆ ಬಂಧುಗಳೇ. ಇವತ್ತು ಇವರಿಗೆ ಸಿಕ್ಕಿರುವ ಅಧಿಕಾರ ಜನಸಾಮಾನ್ಯರನ್ನು ಒಳ್ಳೇದಕ್ಕೆ ಮಾಡೋಕ್ಕಲ್ಲ, ಜನಸಾಮಾನ್ಯರನ್ನು ವಿಷ ಕೊಟ್ಟು ಸಾಯ್ಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. 2 ವರ್ಷದಿಂದ ಒಂದು ಗುದ್ರ ಮುಚ್ಚಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಒಂದು ಯಾವುದೇ ಒಂದು ರೋಡ್ಗಳು, ರಸ್ತೆಗಳು ಮಾಡೋಕ್ಕೆ ಹೋಗ್ತಾ ಇಲ್ಲ ಇವರಿಗೆ. ಬರೀ ಬಿಟ್ಟಿ ಭಾಗ್ಯ ಅಂತೇಳಿ ಆ ನೆಪದಲ್ಲಿ 2,000 ಕೊಟ್ಟು 20,000 ಹೇಳ್ಕೊತಾ ಇದ್ದಾರೆ ಬಂಧುಗಳೇ. ಇದು ಬೇಕಾ ನಮಗೆ? ಇವತ್ತು ಗಾಳಿ ಒಂದು ಎಲ್ರಿಗೂ ಪುಕ್ಷಟಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಬೇಕಾದರೆ ಅವ್ರಿಗೆ ಏನಾರ ಅವಕಾಶ ಆದರೆ ಆ ಗಾಳಿಗೂ ಒಂದು ಮೀಟ್ರ್ ಹಾಕ್ಬಿಟ್ಟು ದುಡ್ಡು ವಸೂಲು ಮಾಡುವಂಥ ಒಂದು ಶಕ್ತಿ ಮುಂದುವರಿಸಲಿಕ್ಕೆ ಜನ ಬಿಡೋದಿಲ್ಲ ನಿಮಗೆ. ಕಾಂಗ್ರೆಸ್ ಸರ್ಕಾರ ಇವತ್ತು 2 ವರ್ಷದಿಂದ ಮಾಡಿರೋ ದುರಾಡಳಿತ ಸಾಕು. ತಾವು ದಯವಿಟ್ಟು ಏನು ಹೇಳಿ ಏರಿಸಿದ್ದೀರಾ ಎಲ್ಲ ಹಂತದಲ್ಲೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿಂದು ಎಲ್ಲ ಮಾಡೋ ಅಗತ್ಯ ವಸ್ತುಗಳ ಬೆಲೆ ಏರಿಸಿದ್ದೀರಾ. ತಾವು ದಯವಿಟ್ಟು ನಿಮಗೂ ಮಾನ ಮರ್ಯಾದೆ ಇದ್ದರೆ, ಈ ಸಮಾಜದಲ್ಲಿ ನ್ಯಾಯವಾಗಿ ಬದುಕಬೇಕು ಅಂತ ಒಂದು ಧರ್ಮ ಇದ್ದರೆ, ಧರ್ಮದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡೋದು ಕಲೀರಿ. ಈ ಒಂದು ಮಿಲಿಟರಿ ಸಿಸ್ಟಮ್ ಮಾಡ್ತಾ ಇದ್ದೀರಾ. ಯಾರು ಮಾತಾಡಿದ್ರೆ ಅವಳು ಅಲ್ಲೇ ಅರೆಸ್ಟ್ ಅನ್ನೋದು, ಇಲ್ಲಿ ಮಾತಾಡೋದು ಇಲ್ಲ. ಇದೆಲ್ಲ ಎಲ್ಲಿ ಹಿಂದೆ ಬ್ರಿಟಿಷ್ ಕಾಲದಲ್ಲೂ ಸಹ ನಾವು ನೋಡಿರಲಿಲ್ಲ ಬಂಧುಗಳೇ. ಇಂಥ ಸರ್ಕಾರ ಒಂದು ನಿಮಿಷ ಇರ್ಕೊಡ್ದು ತತ್ಕ್ಷಣ ಈ ಸರ್ಕಾರ ವಜಾ ಆಗಬೇಕು. ಇದೇ ಥರ ಮುಂದುವರೆದ್ರೆ ಸಾಮಾನ್ಯ ಜನರು ದಂಗೆ ಹೇಳುವ ಕಾಲ ಬರುತ್ತೆ. ಸಾಮಾನ್ಯ ಜನರು ಯೋಚನೆ ಮಾಡ್ತಾ ಇದ್ದಾರೆ ಬಂಧುಗಳು. ಇವತ್ತೆಲ್ಲ ನಾಳೆ ಅವ್ರ ಮುಂದೆ ಬರ್ತಾರೆ, ಬೀದಿಗೆ ಇಳಿತಾರೆ. ನಿಮ್ಮ ಒಂದು ಏನು ದುರ್ನಡತೆ, ಈಗ ಬಂಡತನ, ಏನೇನು ಬೇಜಾರ್ತನ ಎಲ್ಲ ಇದೆ. ನಿಮ್ಮನ್ನು ಬಿಡಿಸ್ಲಿಕ್ಕೆ ಸಾಮಾನ್ಯ ಜನ ಈಚೆಗೆ ಬರೋ ಕಾಲ ಹತ್ರ ಇದೆ ಬಂಧುಗಳೇ. ತಾವು ದಯವಿಟ್ಟು ಇವತ್ತು ಏನು ಏರಿಸಿದ್ದೀರಾ ಮನಗಂಡು, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಮಗೂ ಸಂತಾನ ಇದೆ, ಸಮಾಜದಲ್ಲಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಇದ್ದರೆ ಮಾತ್ರ ನೀವು ಇದನ್ನು ಏನು ಏರಿಸಿದ್ದೀರಾ. ಸಾಮಾನ್ಯ ರೈತರಿಗೆ 25,000 ಕೊಡ್ತಿದ್ದನ್ನು 3 ಲಕ್ಷ ಎಲ್ಲಿ ಸ್ವಾಮಿ ತಂದು ಕೊಡ್ತಾರೆ? ಒಬ್ಬ ರೈತ ಎಲ್ಲಿಂದ ತಂದು ಕೊಡ್ತಾನೆ? 25,000 ಎಲ್ಲೋಯ್ತು, 3 ಲಕ್ಷ ಎಲ್ಲೋಯ್ತು ಒಂದು ಟ್ರಾನ್ಸ್ಫಾರ್ಮರ್ಗೆ? ಅದಕ್ಕೂ ಅಲ್ಲಿ ಲಂಚ ಕೊಡ್ಬೇಕು ಸ್ವಾಮಿ. ಇದನ್ನು ತಪ್ಪಿಸಿ, ನಿಮ್ಮ ಕೈಲಾದರೆ ತಪ್ಪಿಸಿ, ಇಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಿ. ತಾವು ದಯವಿಟ್ಟು ತೊಲಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಂಡು ನಾನು